ಬೆತ್ತಲೂರಿನ ಪ್ರಕಾಶ್ ಮನೋಜಾ ಸೋಲೋ ಸೋಲೋ ಆರಂಭವಾಗಿದೆ. ಕಿರಣನ ಮೂಲಕ ದಾಳಿ ಒಳಾಂಗಣದಲ್ಲಿ ಸಾತ್ನೂರು ಗಂಧರ್ವ ತಂಡಗಳ ಮಧ್ಯೆ ಕೂಟದ ದ್ವಿತೀಯ ಸುತ್ತಿನ ಮೊದಲ ಕದನ ಆರಂಭವಾಗಿದೆ. ಪ್ರಬಲ ತಂಡಕ್ಕೆ ಟಕ್ಕ ನೀಡಬಲ್ಲಂತಹ ಹೋರಾಟದಲ್ಲಿ ಪ್ರತಿ ತಂಡಗಳಿಗೂ ಕೂಡ ರಣಾಂಗಣದ ಯಶಸ್ವಿ ಹೆಜ್ಜೆಯನ್ನ ಉಳಿಸಿಕೊಳ್ಳುವ ಹಂತಗಳಲ್ಲಿ ಪಡಿಸೋಮನಲ್ಲಿ ವಿರುದ್ಧವಾಗಿ ಕನಗನವರಡಿ ತಂಡಗಳ ಮಧ್ಯೆ ದ್ವಿತೀಯ ಕದನ. ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಈ ಪಂದ್ಯದ ತರುವಾಯವಾಗಿ ಅಂಕಣಕ್ಕೆ ಸಮರ್ಪಕ ಹೆಜ್ಜೆಯ ಹೋರಾಟಗಳ ಅವಧಿಗಳ ಮೂಲಕ ಈ ಕೂಟದ ಹೈ ವೋಲ್ಟೇಜ್ ಮಧ್ಯ 5-2ರಲ್ಲಿ ಗಂಧರ್ವ ಮುನ್ನಡೆಯಲ್ಲಿದೆ. 3 ಅಂಕಗಳ ಅಂತರ. ಸೂಪರ್ ಆಟ ಮೂಲಕ ಹೇಳುವಂತ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಆಡಿದ ಅನುಭವ ಮರೆಯಾಗಲಿಲ್ಲ. ಆಟದ ಅವಕಾಶ ಗಂಧರ್ವ ತಂಡದ ಗಂಧರ್ವ ಆಟ ಆರಂಭವಾಗಿದೆ. ಪಟುಸೋಮನಲ್ಲಿ ಕನಗನವರಡಿ ತಂಡಗಳ ಮಧ್ಯೆ ಮುಂದಿನ ಕದನ. ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹೋರಾಟದಲ್ಲಿ ಮೈಸೂರಿನ ಗಂಧರ್ವ ಮುಂದಿನ ಪ್ರಬಲತೆ ಆರಂಭದಲ್ಲಿ ಸೂಪರ್ ಹೇಮಂತರ ಮೂಲಕ ದಾಳಿ ಒಳಾಂಗಣದಲ್ಲಿ ಮುಂದುವರಿತಾದ ಕದನ. ತ್ರಿಬಳಿ ಡಿಪೆಂಡರಿಗಳ ಮಧ್ಯೆ ಪ್ರಬಲತೆಯ ಹೋರಾಟಗಳಲ್ಲಿರುವಂತೆ ಕದನ ಸ್ವಚ್ಛತೆಯ ಪಾದಚಲನೆಯಿಂದ ಬಳಸಿಕೊಳ್ಳುತ್ತಾರೆ. 9-5ರಲ್ಲಿ ಗಂಧರ್ವ ಮೈಸೂರು ಮುನ್ನಡೆಯಲ್ಲಿದೆ. ಮನೋಜ ದಾಳಿ ಪ್ರತಿಕೂಲತೆಗಳ ಪರಿಣಾಮ ಗಂಧರ್ವದ ಅದ್ಭುತವಾದ ಟ್ಯಾಕಲ್ ಇದು ಹೇಮಂತದ ಪ್ರಯತ್ನವಾಗಿತ್ತು. ಅಂತಿಮ ಆಟಗಾರನ ಮೂಲಕ ಕಣದಲ್ಲಿ ಆಲೋಚಿತ ಪೂರ್ಣಾಂಕಗಳನ್ನು ಗಳಿಸಿಕೊಳ್ಳುತ್ತಾರೆ. ಸಮರ್ಪಕವಾಗಿರುವ ಹೆಜ್ಜೆಯ ಯಶಸ್ವಿ ಆಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ಕ್ರಮದಲ್ಲಿ ಪಂದ್ಯಾವಳಿಯ ಪ್ರತಿನಂತರಗಳನ್ನು ಹಿಡಿದುಕೊಳ್ಳಬಲ್ಲ ಯೋಜಿತವಾದ ಸಮಯ. ಮನೋಜ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್.
14-5 ಪಂದ್ಯ. ಗಂಧರ್ವ ಪ್ರಬಲ ಸ್ಥಿತಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ ಕದನದಲ್ಲಿ. ಪರಿಣಾಮಕಾರಿ ಹೆಜ್ಜೆಯ ಹೋರಾಟಗಳ ಅವಕಾಶಗಳಲ್ಲಿರುತ್ತೆ. ಪಂದ್ಯದ ಅತ್ಯಂತ ನಿರೀಕ್ಷೆಗಳ ಸಮಯ. ಪಟಸೋಮನಲ್ಲಿ ಕನಗನವರಡಿ ತಂಡಗಳ ಮಧ್ಯೆ ಮುಂದಿನ ಕದನಕ್ಕಾಗಿ ತಂಡಗಳಿಗೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ. ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳುವಂತೆ ಬೋನಸ್ಗಳಿಗೆ ರಾಖಿಯ ಮೂಲಕ ಹದಿನಾಲ್ಕು 6 8 ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ ಪಂದ್ಯ. ಸರ್ವಾಂಗೀಣ ಪ್ರಯತ್ನದ ಪ್ರತಿರೋಧಗಳ ಪ್ರಬಲತೆಗಳ ಮಧ್ಯೆ ಕದನದ ಸಮರ್ಪಕ ಹೆಜ್ಜೆಯ ಅವಕಾಶಗಳು. ಮೊದಲ ಅವಧಿಯ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿಯೇ ಪಂದ್ಯ. ರಾಕೇಶ ಅತ್ಯಂತ ಪ್ರಮುಖ ಇಬ್ಬರು ಆಟಗಾರರು ಪ್ರಬಲ ಎದುರಾಳಿಯ ತಂಡಗಳಲ್ಲಿ ಬೋನಸ್ ರಾಖಿ ಮೂಲಕ ಬರುತ್ತಾರೆ. ಪ್ರಕಾಶ್ ಗಂಧರ್ವ ತಂಡದ ಪ್ರಕಾಶ ಮಾಡು ಇಲ್ಲವೇ ನೋಡಿ ಅಂಕವನ್ನು ಪಡೆದುಕೊಳ್ಳಲೇಬೇಕಾದ ನಿರೀಕ್ಷೆಗೆ ಒತ್ತಡ ಕಣದಲ್ಲಿ ಮುಂದುವರಿತಾರೆ. ಯಶಸ್ವಿ ಟ್ಯಾಕಲ್ ಈ ಪಂದ್ಯದಲ್ಲಿ ಮುಂದುವರಿಯುತ್ತಾರೆ. 14-8 ನಿರಂತರವಾಗಿ ಬೋನಸ್ ಅಂಕಗಳನ್ನು ಗಳಿಸಿಕೊಂಡು ಬರ ಸಮರಾಂಗಣದ ಪ್ರತಿಯವಧಿಯಲ್ಲಿ ಮೊದಲ ಹಂತದಲ್ಲಿ ಪಂದ್ಯ ಅಲ್ಪ ಅಂಕಗಳ ಅಂತರಗಳ ಮೂಲಕವಾಗಿ ಗಂಧರ್ವ ಮೈಸೂರು ಮುನ್ನಡೆಯಲಿದೆ. ರಾಕೇಶ್ ದಾಳಿಗೆ ನಿರಂತರವಾಗಿ ತಂಡಕ್ಕಾಗಿ ಅಂಕಗಳನ್ನು ಗಳಿಸಿಕೊಟ್ಟ ಕರ್ನಾಟಕ ಸೀನಿಯರ್ ನ್ಯಾಷನಲ್ ತಂಡದ ಅತ್ಯಂತ ಪ್ರಮುಖ ಬೋನಸ್ ಬ್ಯಾಕ್ ಟು ಬ್ಯಾಕ್ ಬೋನಸ್ಗಳ ಗಳಿಕೆ ಆಗ್ತದೆ. 16-10 6 ಅಂಕಗಳ ಅಂತರವಿದೆ. ಈ ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲ ಯೋಚಿತ ಆಟದಲ್ಲಿ ಒಂದು ಭಾಗದಲ್ಲಿ ಹೇಮಂತ್, ಇನ್ನೊಂದು ಭಾಗದಲ್ಲಿ ರಾಕೇಶ್. ಇಬ್ಬರು ಕೂಡ ಕರ್ನಾಟಕ ಸೀನಿಯರ್ ನ್ಯಾಷನಲ್ ಕರ್ನಾಟಕ ತಂಡಕ್ಕಾಗಿ ಆಡಿರ್ತಕ್ಕಂಥ ಅನುಭವವಿದೆ. ಮೂರೇ 3 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಒಂದು ಹಂತದಲ್ಲಿ 14-5 ಪಂದ್ಯ. ಸಾತನೂರಿನ ಕೋಟೆ ಹೇಮಂತ ಬಂಧನ 16-14 16-14
ರಾಕಿ ಪರಿವರ್ತನೆಗಳ ಮೂಲಕವಾಗಿ ತಂಡಕ್ಕೆ ಆಧಾರವಾದಂತಹ ಅನುಭವ. Yes, again, point to Rocky. 15-16. ಹದಿನಾರು 15ರಲ್ಲಿ ಪಂದ್ಯ ಮುಂದುವರಿತಾಯಿದೆ. 1 ಅಂಕದ ಅಂತರದಲ್ಲಿ ಸಾತನೂರು ಹಿನ್ನಡೆಯಲ್ಲಿದೆ. ಗಂಧರ್ವ ಮೈಸೂರು ವಿರುದ್ಧವಾಗಿ ಎಲ್ಲಿಂದ ಪಂದ್ಯ ಎಲ್ಲಿಗೆ ಬರಲಿದೆ. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ ಕನ್ನಡದಲ್ಲಿ. ಕಮಲ್ ಪ್ರಕಾಶ್ ರಾಕಿ 3 ಪಾಯಿಂಟ್ಸ್. 17-16ರಲ್ಲಿ ಸಾತನೂರು ಮುನ್ನಡೆಯಲ್ಲಿ. 14-5 ಅನ್ನುವ ಅಂಕದಲ್ಲಿ ಪಂದ್ಯ ಇತ್ತು. ಆ ಬಳಿಕ ಮರಳಿದ ಬರೀ ರಾಕೇಶನ ಅದ್ಭುತವಾದ ಆಟ ಪಂದ್ಯಕ್ಕೆ ತಿರುವುಗಳನ್ನು ನೀಡಿದೆ. ಬೋನಸ್ ನೀಡಲಾಗಿದೆ. ಸಮರ್ಪಕ ಹೆಜ್ಜೆಯ ಆಟದ ಮೂಲಕವಾಗಿ ಅಂಕಣ. ಪ್ರತಿ ಹೋರಾಟದಲ್ಲಿ ಮನೋಜ ಬಂಧಯ ಬೋನಸ್ ನೀಡಲಾಗಿದೆ. ಖಾತೆಯಲ್ಲಿ 21-18ರಲ್ಲಿ ಪಂದ್ಯ. 21-18 ಹೇಮಂತ್ ಪಂದ್ಯಕ್ಕೆ ಆಧಾರವಾಗಬಲ್ಲನೆ. ಕಣದಲ್ಲಿ ರಾಖಿಯ ಮೇಲೆರಗಿದ ಹೇಮಂತ್. 19-21 21-19ರಲ್ಲಿ ಸ್ಪರ್ಧೆ. 2 ಅಂಕಗಳ ಅಂತರವಿದೆ. ಗೆಲುವಿನ ಔಪಚಾರಿಕತೆಗಳನ್ನು ಮುಗಿಸಿಕೊಳ್ಳಬಲ್ಲ ತಂಡ ಯಾವುದು? ಮರಳಲದೆಯ ಪಂದ್ಯ. ಇಪ್ಪತ್ತ 21-20ರಲ್ಲಿ ಸಾತನೂರು ಏಕಮಾತ್ರ ಅಂಕ. ಲಾಸ್ಟ್ 5 ಮಿನಿಟ್ಸ್ ಡಬಲ್ ಟೈಮ್. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಪಂದ್ಯವಿದೆ. ಒಂದೇ 1 ಅಂಕದ ಅಂತರ. Solo Shashank extraordinary tackle. 21-8 21ರ ಸಮಬಲದಲ್ಲಿ ಪಂದ್ಯ. ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಪಂದ್ಯದ ಗತಿ ಚಿತ್ರಣ ಬದಲಿಸಿಕೊಳ್ಳುತ್ತಾ ಇದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಕದನ ಪರಿಪೂರ್ಣತೆಯಲ್ಲಿ ಹೋರಾಟ. ಇಪ್ಪತ್ತಾರು 21ರಲ್ಲಿ ಗಂಧರ್ವ ಮುನ್ನಡೆಯಲ್ಲಿ. ಅಲ್ಲಿ ಮತ್ತೆ ಇಲ್ಲಿ ರಾಕಿ. ಲಾಸ್ಟ್ 4 ಮಿನಿಟ್ಸ್ ಬಟ್ಟ. 22-26 26-25ರಲ್ಲಿ ಪಂದ್ಯ. ಬೋನಸ್ ಪ್ಲಸ್ 1 26-23. ಇಪ್ಪತ್ತಾರು 23ರಲ್ಲಿ ಹೋರಾಟ. 3 ಅಂಕಗಳ ನಂತರ ಗಂಧರ್ವದ ಹೇಮಂತ ದಾಳಿಯಲ್ಲಿ. ಸಮರ್ಪಕವಾಗಿರುವ ಹೆಜ್ಜೆಗಳ ಅವಕಾಶಗಳಲ್ಲಿರುವಂತಹ ಹೋರಾಟವಿದೆ. ರಾಕಿ ರಣಾಂಗಣದಲ್ಲಿ ರೋಚಕತೆ.
26-24. 2 ಅಂಕಗಳ ಅಂತರ. ಲಾಸ್ಟ್ 3 minutes for the attack. ಕೊನೆಯ 3 ನಿಮಿಷಗಳ ಅವಧಿ 2 ಅಂಕಗಳ ಅಂತರ. ಗಂಧರ್ವದ ಎದು ಸಂಖ್ಯೆ 4ರಲ್ಲಿರುವ ಹೇಮಂತ. ಸ್ಪಷ್ಟ ಚಿತ್ರಣವನ್ನು ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ ದಾಳಿ ರಾಕಿಯ ಮೂಲಕ ಒಳಾಂಗಣದಲ್ಲಿ ಮುಂದುವರಿಯುತ್ತಾರೆ. ಶಶಾಂಕನ ಮೇಲೆ ನೆಗೆಯುವ ಮೂಲಕ ಕನ್ನಡದಲ್ಲಿ ಮತ್ತೆ ಹೋರಾಟ. ಅಂತರ ಕಡಿಮೆಯಾಗಿದೆ. Third right, and it is do or die. ಹೇಮಂತ do or die. ಅನಿರೀಕ್ಷಿತವಾದ ತಪ್ಪು ಆಘಾತಗಳನ್ನು ತಂದುಕೊಳ್ಳುತ್ತಾನೆ. 27-25. 27-25 ಲಾಸ್ಟ್ 2 minutes. ಅಂತಿಮ 2 ನಿಮಿಷಗಳ ಸಮಯ. ಸಾತನೂರಿನ ಹಾಕಿದಾಳಿಯಲ್ಲಿ ಗಂಧರ್ವದ ಖಾತೆಯಲ್ಲಿ ಅಂತ ಮತ್ತೆ ಅಂಕಣದಲ್ಲಿ ಹೋರಾಟ ಮುಂದುವರಿಯುತ್ತದೆ. 28-25. 3 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿರತಕ್ಕಂಥ ಪಂದ್ಯ. ಮೊದಲ ಅವಧಿಯಲ್ಲಿ ಗಂಧರ್ವ ಪೂರ್ಣ ಮುನ್ನಡೆಯ ಜೊತೆಗಿದ್ರೆ, ದ್ವಿತೀಯ ಅವಧಿಯಲ್ಲಿ ರಾಕಿಯ ಅದ್ಭುತ ಆಟದ ಮೂಲಕ ಮರಳಿದ್ದು ಸಾತನೂರು. ಉಳಿದಿರುವ ಸಮಯದಲ್ಲಿ ಪಂದ್ಯ ಮರಳಬಹುದೇ. ಮನೋಜ and it is a bonus. 28-26. 28-26 lost it. 28-26. ಇಪ್ಪತ್ತ ಇಪ್ಪತ್ತಾರರಲ್ಲಿ ಪಂದ್ಯ. ಕಣದಲ್ಲಿ ನೋಡಿ ಪಡಿಸೋಮನಲ್ಲಿ ಕನಕನ ಬರಡಿ ತಂಡದ ಆಟಗಾರರು ಅಂಕಣದ ಒಳಭಾಗಕ್ಕೆ ಬರುವುದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. And it's a Marosa. And again point 28-27. And it is due or not, third right. Due or not, third right. Oh! Bonus दिया गया है. Moment, Rocky in action. And of course